ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿ ಮರ. ಇವಾಗ ಏನಪ್ಪ ವಿಷಯ ಅಂದರೆ, ಅಮೇರಿಕ ಕಳೆದ 1 ವರ್ಷದಿಂದ 2025 ಜನವರಿಯಿಂದ ಕೂಡ ನಮ್ಮ ಮೇಲೆ ಟ್ಯಾಕ್ಸ್ ಏರ್ತಾನೆ ಬಂದಿದ್ರು. 50%, ಚೀನಾ ಮೇಲೆ 200% ಎಲ್ಲ ಟ್ಯಾಕ್ಸ್ ರೈಸ್ ಮಾಡಿದ್ರು. ಇದಕ್ಕೆ ಕಾರಣ ಬಂದ್ಬಿಟ್ಟು ನಾವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇದ್ವಿ ಕಡಿಮೆ ರೇಟಿಗೆ. ರಷ್ಯಾ ಮತ್ತೆ ಉಕ್ರೇನ್ ಯುದ್ಧಕ್ಕೆ ಇಂಡೈರೆಕ್ಟ್ ಆಗಿ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶಕ್ಕೋಸ್ಕರ ಇವರು ನಮ್ಮ ಮೇಲೆ ಟ್ಯಾಕ್ಸ್ ರೈಸ್ ಮಾಡ್ತಾ ಇದ್ರು. ಹಾಗೆ ಇಂಡಿಯಾ ಕೂಡ ಅಮೆರಿಕದ ಮೇಲೆ 26% ಟ್ಯಾಕ್ಸ್ ಆಗ್ತಾ ಇದ್ರು. ಅದು ಇಲ್ಲಿ ಡಿಸ್ಕಷನ್ ಆಗಿಲ್ಲ, ಅದು ಅಮೆರಿಕ ಟಿವಿಗಳಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿರುತ್ತೆ. ಇದು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ಆಗಿಲ್ಲ. ನಾವು ಹಾಕಿರೋ ಟ್ಯಾಕ್ಸು ಜಾಸ್ತಿ ಡಿಸ್ಕಷನ್ ಆಗಿಲ್ಲ. 2026ರಲ್ಲಿ ಚೀನಾ ತುಂಬ ಸ್ಟ್ರಾಂಗ್ ಆಗಿ ನಿಂತಿದೆ. ಅವರ ಮೇಲೆ 34% ಟ್ಯಾಕ್ಸನ್ನು ಹಾಕಿದ್ದಾರೆ. ಅತಿ ಹೆಚ್ಚಾಗಿ ಕೈಗಾರಿಕೆ ಆಗಲಿ, ಬೇರೆ ಟೆಕ್ನಾಲಜಿಯಲ್ಲಾಗಲಿ, ಎಲೆಕ್ಟ್ರಿಕಲ್ ಐಟಮ್ ಆಗಲಿ, ಅತಿ ಪ್ರೊಡಕ್ಷನ್ ಮಾಡೋದು ಇಡೀ ಪ್ರಪಂಚದಲ್ಲೇ ಚೀನಾ. ಅಮೆರಿಕ ದೇಶ ಒಂದು ಚೀನಾದ ಮೆಟೀರಿಯಲ್ಗಳನ್ನು ತಗೊಂಡ್ಲಿಲ್ಲ ಅಂದ್ರೇನು ಅವರು ಪ್ರಪಂಚಾದ್ಯಂತ ಬಿಸ್ನೆಸ್ ಮಾಡ್ತಾರೆ. ಆದರೆ ಅಮೆರಿಕನೂ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ದೊಡ್ಡ ದೇಶ, ಅಲ್ಲಿ ಬೈಯಿಂಗು ಎಕ್ಸ್ಪೋರ್ಟ್ ಜಾಸ್ತಿ ಇರ್ತದೆ, ಜನನೂ ಸುಧಾರಣೆಗೊಂಡಿದ್ದಾರೆ. ಅಲ್ಲಿ ಭಾರತ ಮತ್ತು ಅಮೆರಿಕ ಒಂದಾದರೆ ಯಾರಿಗೆಲ್ಲ ಬೆನಿಫಿಟ್ ಸಿಗ್ಬೋದು? ನಮ್ಮೂರಿನ ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಬೊಮ್ಮಸಂದ್ರ, ನಟ್ಟು ಬೋಲ್ಟು, IT ಸೆಕ್ಟರು, ಕೈಗಾರಿಕಾ ಪ್ರದೇಶಗಳು, ವ್ಯವಸಾಯ ಮೆಟೀರಿಯಲ್ಗಳು, ಈ ಎಲ್ಲರದು ಕೂಡ ಇನ್ಕಮ್ಮು ಬೂಮ್ ಆಗುತ್ತೆ. ಅದೇ ರೀತಿ ನಿನ್ನೆ ಮನೆಯಿಂದ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ನೋಡ್ಬೋದು, ಅವ್ರದ್ದೆಲ್ಲ ಬೂಮ್ ಆಗಿದೆ. ಯಾಕಂದರೆ ದೊಡ್ಡ ದೇಶ, ಬೈಯಿಂಗ್ ದೇಶ ನಮ್ಮ ಜೊತೆ ಒಂದಾದರೆ ಅದು ಒಳ್ಳೆಯ ಮೂಮೆಂಟೇ ಅದು. ಆದರೆ ಹಲವಾರು ವರ್ಷಗಳಿಂದ ರಷ್ಯಾ ನಮ್ಮ ಜೊತೆಗೆ ನಿಂತಿದೆ. ನಮ್ಮ ಕಷ್ಟ ಕಾಲದಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ಯುದ್ಧದ ಟೈಮಲ್ಲಿ ಅಮೇರಿಕ ನಮ್ಮನ್ನು ಹೊಡೆಯೋದಕ್ಕೆ ಪಾಕಿಸ್ತಾನಕ್ಕೆ ಹಡಗುಗಳನ್ನು, ಮಿಲಿಟರಿ ಮೆಟೀರಿಯಲ್ಗಳನ್ನು ಸಪ್ಲೈ ಮಾಡಿತ್ತು. ಆದರೆ ರಷ್ಯಾ ಅದು ಯಾರು ಬರ್ತಾರೆ ಬರಲಿ ಅಂತ ನಮ್ಮ ಸಪೋರ್ಟಿಗೆ, ನಾವು ಏನು ಇಲ್ಲದ ಟೈಮಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ. ಅವರನ್ನು ಕೈ ಬಿಡುವುದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ಅನ್ನಿಸ್ತಾ ಇದೆ. ಅಮೇರಿಕದ ಪ್ರೆಸಿಡೆಂಟ್ ಟ್ರಂಪ್ ಮಾತು ಅಷ್ಟು ಸುಲಭವಾಗಿ ನಂಬೋಕ್ಕಾಗಲ್ಲ. ಯಾಕಂದರೆ ಅವಯ್ಯ ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಈವ್ನಿಂಗ್ ಬಂದ್ಬಿಟ್ಟು ನಾನು ಆ ಮಾತು ಆಡೇ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ. ಟ್ರಂಪ್ ಮಾತು ಕೇಳೋಕ್ಕಾಗಲ್ಲ. ಆದರೆ ಭಾರತ ಮತ್ತು ರಷ್ಯಾದ ಈಗಿನ ಸಂಬಂಧ ಅಲ್ಲ, ಕಾಂಗ್ರೆಸ್ ಇದ್ದ ಟೈಮಲ್ಲೂ ಕೂಡ, ಇಂದಿರಾ ಗಾಂಧಿ ಟೈಮಲ್ಲೂ ಕೂಡ ಸಂಬಂಧ ಗಟ್ಟಿಗೊಳಿಸಲು ಕಾಂಗ್ರೆಸ್ ಕೂಡ ಇಲ್ಲಿ ಸಪೋರ್ಟ್ ಆಗಿ ನಿಂತಿದೆ. ಅಷ್ಟೇ ರಷ್ಯಾ ಕೂಡ ಎಲ್ಲದರಲ್ಲೂ ನಮ್ಮ ಈ ಬೆನ್ನಿನಿಂದೆ ನಿಂತಿದೆ. ಇವಾಗ ಅಮೇರಿಕಕ್ಕೆ ಪ್ರೆಸಿಡೆಂಟ್ ಟ್ರಂಪ್ಗೆ ಕೋಪ ಏನಂದರೆ, ರಷ್ಯಾಗೆ ಏನು ಕೇಳಿದ್ರು ಅವರು ಮಾತೇ ಕೇಳ್ತಿಲ್ಲ. ಪುಟಿನ್ ಅವರು ಅಮೇರಿಕಕ್ಕೆ ಕರೆಸ್ಕೊಂಡ್ರು, ಯುದ್ಧ ನಿಲ್ಲಿಸಿ ಅಂತೆಲ್ಲ ಮಾತಾಡಿದ್ರು. ಉಕ್ರೇನ್ನ PM ಕರೆಸಿ ಅವನ ಹತ್ರನೂ ಮಾತಾಡಿದ್ರು. ಆದರೆ ಪುಟಿನ್ ಅವರು ಇದಕ್ಕೆಲ್ಲ ಒಪ್ಪಕ್ಕೆ ರೆಡಿನೇ ಇಲ್ಲ. ಭಾರತ ಮತ್ತು ಚೀನಾ, ಅಮೇರಿಕ ಎಷ್ಟೇ ಹೇಳಿದರೂ ರಷ್ಯಾದಿಂದ ಆಯಿಲ್ನ ತಗೊಳ್ತಾ ಇದೆ. ನಾವು ಇಂಡೈರೆಕ್ಟ್ ಆಗಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೆ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದೆ. ಕಳೆದ 2022ರಿಂದನೂ ರಷ್ಯಾ ಸತತವಾಗಿ ಯುದ್ಧ ನಡೆಸ್ತಾನೆ ಇದೆ. 4 ವರ್ಷಗಳ ಸತತ ಯುದ್ಧ ನಡೆಸ್ತಾನೆ ಬರ್ತಾ ಇದೆ. ಪುಟಿನ್ ಅವರು ಯಾರ ಮಾತು ಕೇಳ್ತಾ ಇಲ್ಲ. ಇಂಡಿಯಾ ಮತ್ತೆ ರಷ್ಯಾದ ಬಿಸ್ನೆಸ್ಸು ಮೊದಲಿನಿಂದ ಇದು ಎಲ್ಲ ಸೆಕ್ಟರಲ್ಲಿದೆ. ಮಿಲಿಟರಿ, ಬೇರೆ ಬೇರೆ ಸೆಕ್ಟರ್ಗಳು, ಎಜುಕೇಷನ್ನು, IT ಸೆಕ್ಟರು ಎಲ್ಲದರಲ್ಲೂ ಅವರು ನಮ್ಮ ಬೆನ್ನಿನಿಂದ ನಿಂತಿದ್ದಾರೆ. ಹಾಗೆ ಅವರು ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇವಾಗ ವಿಷಯ ಏನಂದರೆ, ನಿನ್ನೆ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡ್ತಾರೆ. ಅದರಲ್ಲಿ ನಾನು ಮೋದಿ ಜೊತೆಗೆ ಮಾತಾಡಿದ್ದೇನೆ, ಅವರು ರಷ್ಯಾದಿಂದ ಆಯಿಲ್ನ ಖರೀದಿ ಮಾಡೋದು ಬಿಟ್ಟು ನಮ್ಮ ಅಮೇರಿಕದಿಂದ, ವೆನಿಜುಲಾದಿಂದ ಆಯಿಲ್ನ ಪರ್ಚೇಸ್ ಮಾಡ್ತಾರೆ ಅಂತ ಫೋನಲ್ಲಿ ಮಾತಾಡಿದ್ದಾರೆ ಅಂತ ಹೇಳ್ತಾರೆ. ಅದಾದ ನಂತರ 50% ಇದ್ದ ನಮ್ಮ ಮೇಲಿನ ಟ್ಯಾಕ್ಸು 18%ಗೆ ಇಳಿಸ್ತಾರೆ. ನಮ್ಮ ಬಿಸ್ನೆಸ್ ಚೆನ್ನಾಗುತ್ತೆ, ಶೇರ್ ಮಾರ್ಕೆಟ್ ಗ್ರೋತ್ ಆಗುತ್ತೆ ಅಂತೆಲ್ಲ ಮೆಸೇಜ್ ಮಾಡ್ತಾರೆ. ಆದರೆ ನಮ್ಮ ಮೋದಿ ಕೂಡ ಅವ್ರಿಗೆ ಬದಲಿಗೆ ಒಂದು ಟ್ವೀಟ್ ಮಾಡ್ತಾರೆ, 140 ಕೋಟಿ ಜನ ಥ್ಯಾಂಕ್ಸ್ ಹೇಳ್ತಿದ್ದೀವಿ ನಿಮಗೆ 18% ಟ್ಯಾಕ್ಸ್ ಇದು ಮಾಡಿದ್ದಕ್ಕೆ ಅಂತ ಎಲ್ಲ ಮಾಡ್ತಾರೆ. ಬಟ್ ಅವರೆಲ್ಲೂ ಕೂಡ ಅವ್ರ ಟ್ವೀಟ್ನಲ್ಲಿ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಲ್ಲ ಅಂತ ಹೇಳಿಲ್ಲ, ಬರೀ ಬಿಸ್ನೆಸ್ ಬಗ್ಗೆನೇ ಮಾತಾಡಿದ್ದಾರೆ. ಬಟ್ ಅದೇ ರೀತಿಯಾಗಿ ರಷ್ಯಾ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ, ಭಾರತ ನಮಗೆ ಎಲ್ಲದಕ್ಕಿಂತ ಹೆಚ್ಚು ಎಲ್ಲರೂ ಇರೋದ್ರಲ್ಲೇ ಬೆಸ್ಟ್ ಫ್ರೆಂಡ್ ಅಂದರೆ ನಮಗೆ ಭಾರತ. ಹಾಗಾಗಿ
ಅವರು ನಮ್ಮ ಭಾರತದವರು ನಮಗೆ ನಿಮ್ಮ ಹತ್ರ ಆಯಿಲ್ ತಗೊಳ್ಳಲ್ಲ ಅಂತ ಅವ್ರು ಏನು ಹೇಳಿಲ್ಲ ಅಂತ ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಂಡಿಯಾ ಮತ್ತು ಅಮೇರಿಕಾದ ಸಂಬಂಧ ಚೆನ್ನಾಗಿದ್ದರೆ ನಮಗೂ ಒಳ್ಳೇದೇ. ಇವಾಗ ಇಲ್ಲಿ 100 ರೂಪಾಯಿಗೆ ಒಂದು ಮೀನು ತಗೊಳ್ತಿದ್ದೀವಿ ಅಂದರೆ 50% ಟ್ಯಾಕ್ಸ್ ಇತ್ತಲ್ಲ ಇದು ಮೊದಲು. ಅಲ್ಲಿ ಅಮೇರಿಕಕ್ಕೆ ಹೋದ್ರೆ 150 ರೂಪಾಯಿ ಅಂದರೆ 50% ಟ್ಯಾಕ್ಸ್ ಆ್ಯಡ್ ಆಗಿ ಸೇಲ್ ಆಗ್ತಿತ್ತು. ಯಾರು ಕೊಂಡ್ತಾರೆ 100 ರೂಪಾಯಿ ಮೀನ 150ಕ್ಕೆ ಯಾರು ಕೊಂಡ್ಕೊಳ್ತಾ ಇದ್ರು ಆ ಟೈಮಲ್ಲಿ? ಇವಾಗ ಬೇರೆ ಬೇರೆ ದೇಶದಲ್ಲಿ ಅದಕ್ಕಿಂತ ಕಮ್ಮಿ ಟ್ಯಾಕ್ಸ್ ಇರೋದ್ರು. ಈ ಬಾಂಗ್ಲಾದವರು, ಬೇರೆ ಬೇರೆ ನೇಪಾಳ ದೇಶ, ಇವ್ರಿಗೆಲ್ಲ ಕಡಿಮೆ ಟ್ಯಾಕ್ಸ್ ಇರೋದು 15% 12%. ಅವ್ರ ಹತ್ರ ತಗೊಳ್ತಾರೆ, ನಮ್ದು ಯಾಕೆ ಸೇಲ್ ಆಗುತ್ತೆ ಅಲ್ಲಿ? ಎಲ್ಲದೂ ಕೂಡ ಹೊಡ್ತಾ ಬೀಳ್ತಾ ಇತ್ತು ಈ ಕಳೆದ 1 ವರ್ಷದಿಂದ. ಇಂಡಿಯಾ ಅಮೇರಿಕ ಜೊತೆ ಸೇರಿ ರಷ್ಯಾಗೆ ಏನಾದ್ರು ಕೈ ಕೊಡುತ್ತಾ? ಇವಾಗ ಭಾರತದ ಜನಗಳ ಅಭಿಪ್ರಾಯದಲ್ಲಿ ನಾನು ಒಬ್ಬ ಭಾರತದವನಾಗಿ ಹೇಳ್ತಾ ಇದ್ದೀನಿ, ರಷ್ಯಾಗೆ ಕೈ ಕೊಡುವುದು ಅಷ್ಟು ಒಳ್ಳೆಯದಲ್ಲ. ಟ್ರಂಪನ್ನು ನಂಬುವುದಕ್ಕೆ ಆಗುವುದಿಲ್ಲ. ಅವನು ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಈವ್ನಿಂಗ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅವನ ಮಾತು ನಂಬೋದಕ್ಕಾಗೋದಿಲ್ಲ. ಆದರೆ ಭಾರತ ಏನು ಮಾಡಬೇಕಂದ್ರೆ ಮೊದಲಿನಷ್ಟು ಪರ್ಚೇಸ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 75-50% ಆದ್ರೂ ರಷ್ಯಾದಿಂದ ಆಯಿಲ್ ಖರೀದಿ ಅಥವಾ ಬಿಸ್ನೆಸ್ಗಳನ್ನು ಮೂವ್ಮೆಂಟ್ ಮಾಡಲೇಬೇಕಾಗುತ್ತೆ. ಅಷ್ಟು ಸುಲಭನಾಗಿ ಬಿಟ್ಕೊಟ್ರೆ ಟ್ರಂಪು ಯಾವಾಗ ಕೈ ಕೊಡ್ತಾನೆ ಭಾರತಕ್ಕೆ ಅಂತ ಹೇಳೋದಕ್ಕೆ ಆಗಲ್ಲ. ಅಮೆರಿಕಾ ಎಲ್ಲ ಅಧ್ಯಕ್ಷರು ಇದೇ ಪ್ಲಾನಿಂಗಲ್ಲಿ ಇರ್ತಾರೆ. ಅವರು ಪ್ಲಾನಿಂಗ್ ಬಂದ್ಬಿಟ್ಟು ಅವರ ದೇಶ ಗ್ರೋತ್ ಆಗಬೇಕು, ಅವರ ಮೆಟೀರಿಯಲ್ ಸೇಲ್ ಆಗಬೇಕು, ಮತ್ತು ಅವರು ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಅವರನ್ನು ನಂಬೋದಕ್ಕೆ ಆಗುವುದಿಲ್ಲ ಅಂತ ನನ್ನ ಸ್ವಹ ಇಚ್ಛೆಯಿಂದ ಹೇಳ್ತಾ ಇದ್ದೀನಿ. ನಾನೇನು ದೊಡ್ಡ ಎಕನಾಮಿಕ್ಸ್ ಅಲ್ಲ, ಬಟ್ ನಾನು ತಿಳ್ಕೊಂಡಂಥದ್ದು ಇದು. ಇದರಿಂದ ಅಮೆರಿಕಾ ಮತ್ತು ಭಾರತ ಸಂಬಂಧ ಚೆನ್ನಾಗಿ ಬೆಳೆದ್ರೆ ಇದರಿಂದ ಯಾರೆಲ್ಲ ಬೆನಿಫಿಟ್ಟು ಅಂತಾರೆ ಅಂದರೆ, ಈ ಸೀ ಫುಡ್ಸು ಏನು ಚೆನ್ನೈ, ಮಂಗಳೂರು, ಈ ಆಂಧ್ರ ಕೋಸ್ಟಲ್ ಏರಿಯಾ ಇದೆಯಲ್ಲ, ಒಡಿಸ್ಸಾ, ಇದೆಲ್ಲ ಕೂಡ ಅವರು ಕೂಡ ಡೆವಲಪ್ ಆಗ್ತಾರೆ. ಅದರಿಂದ ಕೋಲ್ಡ್ ಸ್ಟೋರೇಜು ಇದು ಡೆವಲಪ್ ಆಗುತ್ತೆ. ಹಂಗೆ ಐ ಟಿ ಸೆಕ್ಟರು ಅಮೆರಿಕ ಭಾರತ ಸಂಬಂಧ ಚೆನ್ನಾಗಿದ್ರೇ ಐ ಟಿ ಸೆಕ್ಟರ್ ಕೂಡ ಚೆನ್ನಾಗಿರುತ್ತೆ. ಐ ಟಿ ಅವ್ರಿಗೆ ಏನು ಮಾಡಿಲ್ಲ ಅಮೆರಿಕ, ಆದರೂ ಕೂಡ ಅದು ಚೆನ್ನಾಗಿದ್ರೇ ನಾವು ಡೆವಲಪ್ಮೆಂಟು ಅಥವಾ ಒಳಗಡೆ ಎಂಪ್ಲಾಯ್ಸ್ಮೆಂಟು ಎಲ್ಲದು ಡೆವಲಪ್ ಆಗೋದು. ಆಮೇಲೆ ಲೇಬರ್ಸು, ಟೆಕ್ಸ್ಟೈಲ್ ಇಂಡಸ್ಟ್ರೀಸು, ಮ್ಯಾನುಫ್ಯಾಕ್ಚರು, ಇಂಜಿನಿಯರ್ಸು, ನಟ್ಟು ಬೋಲ್ಟು ಈ ಥರ ಎಲ್ಲ ಪ್ರೊಡಕ್ಷನ್ ಮಾಡ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವರೆಲ್ಲ ಮಾಡಿದವರು ತುಂಬ ಬೆನಿಫಿಟ್ ಹೊಂದುತ್ತಾರೆ ಇದರಿಂದ. ಆದರೆ ನನ್ನ ಲಾಸ್ಟ್ನೇ ಒಂದು ವಿಷಯ ಏನಂತಂದರೆ, ರಷ್ಯಾಗೆ ಭಾರತ ಕೈ ಕೊಡಬಾರದು. ನಮ್ಮ ಕಷ್ಟದ ಟೈಮಲ್ಲಿ ಭಾರತ ಬೆನ್ನೆಲುಬಾಗಿ ನಿಂತಿದೆ. ಇವಾಗಿಂದನೂ ಇಲ್ಲ, ಕಳೆದ 60-70 ವರ್ಷಗಳಿಂದನೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರವೂ ಕೂಡ ನಮ್ಮ ಬೆನ್ನ ಹಿಂದೆ ನಿಂತಿದೆ ರಷ್ಯಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ಯಾವ ವಿಡಿಯೋ ಮಾಡಬೇಕಂತ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಅಲ್ಲಿವರೆಗೂ ನಮಸ್ಕಾರ.